ನಮಸ್ಕಾರ ಸ್ನೇಹಿತರೆ. ಇವತ್ತು ವಯನಾಡಲ್ಲಿ ಇರ್ತಕ್ಕಂತಹ ವೈತ್ರಿ ನಗರದಿಂದ ಇವತ್ತು ಊರು ಅಂತ ಒಂದು ಟ್ರೈಬ್ಸ್ ಏನು ಬುಡಕಟ್ಟು ಜನಾಂಗ ಇದ್ದಾರೆ, ಆ ಒಂದು ಬುಡಕಟ್ಟು ಜನಾಂಗಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. 2 ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ನಮ್ಮ ಸ್ನೇಹಿತರೊಂದಿಗೆ ನಾವು ಹೋಗ್ತಾ ಇದ್ದೇವೆ. ಎಲ್ಲರೂ ಜೀಪ್ ಲೈನ್ ಇದೆ ಇಲ್ಲಿ. ಆ್ಯಕ್ಚುಲಿ ಜೀಪಿಂದ ಸರ್ವಿಸ್ ಇದೆ, ಜೀಪ್ ಸರ್ವಿಸು. ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ. ಪರ್ ಹೆಡ್ ಟಿಕೆಟ್ ಮಾತ್ರ 50 ರುಪೀಸು ಎಂಟ್ರಿ ಫೀಸು. ತದನಂತರ ನಾವು ಜೀಪಲ್ಲಿ ಹೋಗ್ಬೇಕಂದ್ರೆ ಅಪ್ ಆ್ಯಂಡ್ ಡೌನ್ಗೆ 40 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಅವರು ಟೈಮ್ ಜಾಸ್ತಿ ಆಗುತ್ತಂತ ಹೇಳಿದ್ದಕ್ಕೆ ನಾವು ವಾಕೇಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ನಾವು ವಾಕ್ ಮುಖಾಂತರ ಹೋಗ್ತಾ ಇದ್ದೇವೆ. ನಮ್ಮ ಸ್ನೇಹಿತರೆಲ್ಲ ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಯ್ ಹೇಳಿ. ಈ 2 ಕಿಲೋಮೀಟರ್ ಪಯಣದಲ್ಲಿ ಯಾವ ಥರ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಏನೋ ಸ್ಥಳಗಳು ಬಂದರೆ ನಾವು ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೇನೆ. ಇದೇ ಜೀಪ್ ಸರ್ವಿಸ್ ಮುಖಾಂತರ ಅವರು ಹೋಗ್ತಾರೆ. ಭಾಳಷ್ಟು ಸಮಯ ಆಗುತ್ತೆ ಅಂತ ಹೇಳೋದಕ್ಕಿಂತ ನಾವು ವಾಕೇಬಲ್ ಡಿಸ್ಟೆನ್ಸ್ ಮಾಡ್ತಾ ಇದ್ದೇವೆ. ಈ ಜರಿಗಳನ್ನು ಸಹ ನಾವು ನೋಡ್ಬೋದಾಗಿದೆ. ಚಿಕ್ಕ ಚಿಕ್ಕ ಜರಿಗಳು ಸೊಗಸಾಗಿವೆ ನೋಡೋದಕ್ಕೆ. 2 ಕಿಲೋಮೀಟರ್ಗಳ ಅಂತರ ನಾವು ಕಾಲ್ನಡಿಗೆಯಿಂದ ಪ್ರಯಾಣ ಮಾಡಿ ಕೊನೆಗೂ ನಮಗೆ ಸಿಕ್ಕಿದೆ. ಆ ಊರು ಟ್ರೈಬ್ಸ್ನ ಏನು ಬುಡಕಟ್ಟು ಜನಾಂಗದವರು ಯಾವ ರೀತಿ ವಾಸ ಮಾಡ್ತಿದ್ರು ಎಂಬುದು ಈಗ ನಾವು ತೋರಿಸ್ತಾ ಇದ್ದೀನಿ ನೋಡಿ. ಇದು ಅವರ ವಾಸಸ್ಥಳವಾಗಿತ್ತು ಅಂತೆ. ಇದರಿಂದ ಈ ರಾಜ್ಯದವರು, ಆ ಬುಡಕಟ್ಟು ಜನಾಂಗದವರು ಈಗಲೂ ಸಹ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಾರೆ. ಪ್ರತಿಯೊಂದು ಬೇಸಿಕ್ ನೀಡಿಂದ ಎಮರ್ಜೆನ್ಸಿವರೆಗೂ ಸರ್ಕಾರವೇ ಅವರಿಗೆಲ್ಲ ನೋಡಿಕೊಳ್ಳುತ್ತೆ. ಅಷ್ಟು ಸುಂದರವಾಗಿದೆ ಈ ವಾತಾವರಣ ನಿಜವಾಗ್ಲೂ. ನೀವೇನೋ ವಯನಾಡಿಗೆ ಏನೋ ಬಂದಂದರೆ ಈ ಎನ್ನೂರು ಟ್ರೈಬ್ಸ್ನ ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ, ಬ್ಯೂಟಿಫುಲ್. ಜೀವನದಲ್ಲಿ ಈ ಥರ ವಾಸ ಮಾಡಬೇಕಂದ್ರೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಇದು ಸ್ವರ್ಗನೇ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ದಟ್ಟವಾದ ಮೋಡಗಳು, ಹಿರಿದಾದ ಬೆಟ್ಟಗಳು, ಈ ಪಶ್ಚಿಮ ಘಟ್ಟಗಳ ನಡುವೆ ಅವರ ವಾಸಸ್ಥಳ ಹೇಗಿತ್ತು ಎಂಬುದನ್ನು ತೋರಿಸ್ತಾ ಇದ್ದೇನೆ. ನಿಜವಾಗ್ಲೂ ಇದು ಸ್ವರ್ಗನೇ ಅಂತ ಹೇಳ್ಬೋದು ಸ್ನೇಹಿತರೆ. ನನಗಂತೂ ಏನಾದರೂ ಅವಕಾಶ ಸಿಕ್ಕರೆ ವಾಸ ಮಾಡೋಕ್ಕೂ ಸಹ ನಾನು ಸಿದ್ಧ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಆ್ಯಕ್ಚುಲಿ ನಾವೇನು ಇಲ್ಲಿವರೆಗೂ ನಾವೇನು ಬುಡಕಟ್ಟು ಜನಾಂಗದ ಮನೆಗಳೆಲ್ಲ ತೋರಿಸ್ತಾ ಇದ್ದೀವಿ. ಈಗ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ಇದು ನೋಡೋದಕ್ಕೆ ಸ್ವಲ್ಪ ತೊಂದರೆ ಆದರೂ ಸ್ವರ್ಗದಂತೆ ಇದೆ. ನಿಜವಾಗ್ಲೂ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ವೈತ್ರಿ ಪ್ಲೇಸಿಗೆ ಬಂದರೆ ಕಂಪಲ್ಸರಿ ಈ ಎನ್ನೂರು ಟ್ರೈಬ್ಸ್ ಹತ್ರ ಬಂದು ಈ ಬುಡಕಟ್ಟು ಜನಾಂಗಗಳು ಯಾವ ರೀತಿ ವಾಸ ಮಾಡ್ತಿದ್ರು ಎಂಬ ಪ್ರದೇಶವನ್ನು ನೋಡ್ಬೋದು. ನಿಜವಾಗ್ಲೂ ಅದ್ಭುತವಾಗಿದೆ. ನನಗಂತೂ ಪರ್ಸ್ನಲಿ ಇದು ಇಷ್ಟ ಆಗಿದೆ. ನಿಜವಾಗ್ಲೂ ಒನ್ಸ್ ಇದು ವಿಸಿಟ್ ಮಾಡೋ ಅಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಡಿಯರ್ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಹಿಂದೆ ಬುಡಕಟ್ಟು ಜನಾಂಗ ಅಂತ ನಾನು ಹೇಳಿದಲ್ಲಿ ಇದರಲ್ಲಿ ಪಣಿಯ ಮತ್ತು ಕುರ್ಚಿಯ ಎಂಬ ಒಂದು ಬುಡಕಟ್ಟು ಜನಾಂಗ ಇಲ್ಲಿ ವಾಸ ಮಾಡ್ತಿದ್ರು ಅಂತ ಈಗ ಹೇಳ್ತಾ ಇದ್ದಾರೆ. ಈಗ ಅವರು ಬತ್ತೂರು ಎಂಬ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸರ್ಕಾರವು ಅವರಿಗೆ ಪ್ರತಿಯೊಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ. ಪ್ರತಿಯೊಂದು ಕ್ಷಣದಲ್ಲಿ ಅವ್ರಿಗೆ ಯಾವುದೇ ರೀತಿ ಎಮರ್ಜೆನ್ಸಿ ಆಗಿರ್ಬೋದು, ಬೇಸಿಕ್ ನೀಡ್ಸಿಂದ ಪ್ರತಿಯೊಂದು ಸೌಕರ್ಯವನ್ನು ಸರ್ಕಾರ ಇವತ್ತು ಒದಗಿಸಿಕೊಟ್ಟಿದೆ. ಅವರು ಎಷ್ಟೇ ಸಿಟಿಯಲ್ಲಿ ಬಂದು ನಗರ ವಾಸಿಗಳಲ್ಲಿ ಅವರು ಜೀವನ ಮಾಡಬೇಕಂತ ಕೇಳ್ಕೊಂಡ್ರು ಸರ್ಕಾರದವರು ಅವರು ಒಪ್ತಾ ಇಲ್ಲ. ಆ್ಯಕ್ಚುಲಿ ಅವರು ನಿಜವಾಗ್ಲೂ ನಾನು ಯಾಕೆ ಒಪ್ಪಿಲ್ಲ ಅಂತ ಹೇಳಿದ್ದಂದರೆ, ಇಲ್ಲಿ ಸಿಗ್ತಕ್ಕಂಥ ಒಂದು ಸ್ವರ್ಗದಂಥ ವ್ಯೂಗಳಾಗಿರ್ಬೋದು ಪ್ರತಿಯೊಂದು ಅದ್ಭುತವಾಗಿದೆ. ಇದೇ ಒಂದು ಕಾರಣಕ್ಕೆ ಅವರಿಗೆ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಮಗೂ ಸಹ ಈ ಒಂದು ಅವಕಾಶ ಸಿಕ್ಕರೆ ವಾಸ ಮಾಡ್ಬೋದು. ಬಟ್ ಇದು ಸುಲಭ ಅಲ್ಲ, ಹೇಳ್ತಾ ಇದ್ದೀನಿ. ನೋಡಿ ಮೋಡ ಯಾವ ರೀತಿ ಬರ್ತಾ ಇದೆ, ನಿಜವಾಗ್ಲೂ ಅಮೇಜಿಂಗ್ ಡಿಯರ್ ಫ್ರೆಂಡ್ಸ್. ಈಗೇನು ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ಇಲ್ಲಿವರೆಗೆ ಗುಡಿಸಲುಗಳು ಮತ್ತು ಅರ್ಸ್ನೆಲ್ಲ ಏನು ನೋಡ್ತಾ ಇದ್ದೀವೋ ಅದು ನಿಜವಾಗ್ಲೂ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಡೆನ್ಸ್ಡ್ ಕ್ಲೌಡ್ಸ್ ಬರ್ತಾ ಇದ್ದಾವೆ. ನಿಜವಾಗ್ಲೂ ಇಟ್ಸ್ ಅಮೇಜಿಂಗ್ ಆ್ಯಕ್ಚುಲಿ.
ಪ್ರದೇಶದಲ್ಲಿ ನಾವು ಕೆಲವರು ಸ್ಟ್ರೇಂಜರ್ಸ್ ಹತ್ರ ಮಾತಾಡ್ಸೋಕ್ಕೆ ಇಷ್ಟಪಡ್ತೇನೆ. ಏನು ಹೇಳ್ತಾರೆ ಕೇಳೋಣ. ಹಾಯ್ ಸರ್. ಹಾಯ್. ನಿಮ್ಮ ಹೆಸರು? ಹೇಗೆ ಅನಿಸ್ತಾ ಇದೆ ಈ ಪ್ಲೇಸಲ್ಲಿ? ಹೌದು. ಹಾಂ ಹಾಂ ನೋಡಿ ಸರ್, ಏನು ಕಾಣ್ತಾ ಇಲ್ಲ ಅಲ್ಲ ಸರ್, ಅಲ್ಲಿ ಗುಡಿಸಲುಗಳು ಎಲ್ಲ ಕಾಣ್ತಾ ಇದ್ವು. ಈ ಕ್ಷಣದಲ್ಲಿ ಮೋಡ ಒಂದು ಪಾಸ್ ಆಗಿದೆ, ಮೋಡ ಪಾಸ್ ಆಗಿದೆ. ಯಾವ ಊರು ಸರ್ ನಿಮ್ಮದು? ಕೊಳ್ಳೇಗಾಲ. ಕೊಳ್ಳೇಗಾಲ. ಓಕೆ ಓಕೆ, ಸೂಪರ್ ಸರ್. ಟಿಪ್ಸ್ ಯಾವ ರೀತಿ ತಬಲಾ ಎಲ್ಲ ಬಾರಿಸ್ತಾಯಿದ್ರು ಅದನ್ನೆಲ್ಲ ನೋಡ್ಬೋದಾಗಿದೆ. ಗುಡಿ ಸೇರುನ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿತು ಲೇ 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 ಲೇಲ ಕೈಪಾಡೆ ಹೊಳೆಯಲ್ಲಿ ಧೂಳಿ ಕಂತಿತು, ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು. ಲೇ 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 ಲೇಲ ಕೈಪಾಡಿ ಹೊಳೆಯಲ್ಲಿ ಧೂಳಿ ಕಂತಿತು, ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು. ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದ